ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ ಅರ್ಜು. ಸೊ ಎಲ್ಲ ಸಬ್ಸ್ಕ್ರೈಬ್ ಆಗಿ. ಕದನದಲ್ಲಿ ಓದ್ತಿರೋದು ಮಾಯಾವಿ. ರಾಜು ಬೈ ಹೇಳಿ ನಾನು ಪಕ್ಕ ಐತಿ ಪೀಸ್ ಖಾಲಿ ಆಗೈತೆ ಅಂದ್ಬಿಟ್ಟು ಚಾಪ್ಸ್ ಕೊಟ್ರು. ಕಂಪ್ಲೇಂಟ್ ಸಿತಾಲ್ ಪತಾಲ್ ಈಗೂ ಉಂಟೆ ಏನ್ರಿ ಮೀಡಿಯಾ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ನಾನು ಇಲ್ಲಿಂದನೇ ಬಂದಿರೋದು, ನಾನೇನ್ ದೊಡ್ಡ ಮನುಷ್ಯ ಅಲ್ಲ. ಹೋಗ ಮುಖ ಚಿಕ್ಕ ಮುಚ್ಕೊಂಡು ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಒಂದು ಪ್ರಮೋಷನ್ಗೆ ಹೋಗ್ತಾ ಇದ್ದೀವಿ. ಮೈಸೂರು ಫುಲ್ಲು ಮಳೆ, ಸಿಕ್ಕಾಪಟ್ಟೆ ಮಳೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಬೇಬಿ ಬ್ರೋ ಅವರು ಹಾಯ್ ಬ್ರೋ. ಆಯ್ತು ಕಲ್ಲು ಹಾಯ್. ಹಾಯ್. ಕರೆಕ್ಟ್ ಟೈಮ್ ಬಂದ್ರಿ. ಹೋಗ್ತಾ ಇದ್ದೀವಿ ಪ್ರಮೋಷನ್ಗೆ, ಹೋಗೋಣ. ಏನಾದರೂ ಹೇಳಿ ಬ್ರೋ, ಹೆಂಗೆ ನಡೀತಿದೆ ನಿಮ್ಮದು ವರ್ಕೌಟ್ ಡಯಟ್ ಎಲ್ಲ? ರೋಡ್ ಇದು ನಾವು ಬಿದ್ದು ಒದ್ದಾಡೆಲ್ಲ ಹೋಗಿದ್ದೀವಿ ಜಮಾನದಲ್ಲಿ. ಹೌದಲ್ಲ, ಆ ಕಡೆ ಡೌನಲ್ಲಿ. ಬ್ಯೂಟಿ ಡಯಟ್ ಅಲ್ಲಿ ಇದ್ದೀನಿ. ಒಂದು ನಿಮಿಷ, ಈಗ ಡಯಟ್ಗೂ ಮುಂಚೆ ಯಾವ ಥರ ಡಯಟ್ ಇದ್ದಿದ್ದು ಅಂತ ಅಂದರೆ, ಕರೆಕ್ಟಾಗಿ ನೈಟ್ 2 ಗಂಟೆ 3 ಗಂಟೆಗಾದ್ರೆ ಇಲ್ಲೆಲ್ಲ ಓಡಾಡ್ತಿದ್ದಿದ್ದು ಜಾಗ ಇದೆಲ್ಲ ಫುಲ್ ಮೆಮೊರೀಸ್ ಇದೆ. ಹೆಂಗೆ ನಡೀತಿದೆ ಬ್ರೋ ಡಯಟು? ಮುಂಚೆ ಆದ್ರೆ ಬೇರೆ ಡಯಟ್ ಇತ್ತು. ಮನೆಗೆ ಹೋಗೋದೆ 3 ಗಂಟೆ 4 ಗಂಟೆ ಟೈಮಿಂಗ್ ಇರಲಿಲ್ಲ ಬಿಡಿ, ಆ ಥರ ಇತ್ತು. ರೋಡೆಲ್ಲ ಸಿಕ್ಕಾಪಟ್ಟೆ ಅನುಮಾನಿಸಿದ್ದು. ಈಗ ಸ್ವಲ್ಪ ಫಿಟ್ ಆಗಿರೋಣ ಅಂದ್ಬಿಟ್ಟು 7-8 ಮಂತ್ಸಿಂದ ಪಕ್ಕ ಡಯಟಲ್ಲಿ ಇದ್ದೀನಿ. ಈಗ ಪಕ್ಕ ಡಯಟ್ ಮಾಡ್ತಿದ್ದಾರೆ, ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ. ಹಂಗೆ ಮಾಡಿ. ನಾನು ನಂದು ಹೆಂಗೆ ಆಗ್ತಿದೆ ಅಂತಂದರೆ, ವಾರದಲ್ಲಿ 3 ದಿನ 4 ದಿನ ಜಿಮ್ ಅಷ್ಟೇ. ಹೋಗಿ ಎತ್ತಿ ಮಾಡ್ಬಿಡೋದು ಬ್ರೋ. ಇವಾಗ ನೋಡಿ, ಇವಾಗ ಇಲ್ಲಿ ಇದೀನಾ, ಇವತ್ತಾಗಲ್ಲ. ಹೋಗ್ಬಿಟ್ಟಲ್ಲ 50 kg ಎತ್ತೋದು 60 kg ಎತ್ತೋದು ಅದೆಲ್ಲ. ಹೌದು ಹೌದು. ಮ್ಯಾಟ್ರ್ ಆಗಿದೆ ಫುಡ್ಡು ರೆಸ್ಟು. ಏನೇ ಮಾಡಿದ್ರು ಫುಡ್ಡು ರೆಸ್ಟು ಎರಡು ಮ್ಯಾಟ್ರ್ ಆಗುತ್ತೆ. ಹೌದು. ರಾಜು ಬೈ ಮಾಡ್ತಾ ಇರುವ ಬ್ರೋ ಕರೆಕ್ಟಾಗಿ ಇಲ್ಲಿ ಗೊತ್ತಿಲ್ಲ. ಮಳೆ ಸ್ಟಾಪ್ ಆಗೋಯ್ತು, ಎಲ್ಲ ಲೈಟಾಗಿದೆ. ರಾಜು ಇಲ್ಲ. ರಾಜು ಮಾಡ್ತೀನಿ ಅಂತಾನೆ ಡಯಟು. ಅವ್ನು ನಾನು ತಿನ್ನೋ ಫುಡ್ ಕೊಟ್ಬಿಟ್ರೆ, ವೆಜಿಟೇಬಲ್ಸ್ ರೈಸ್ ಎಲ್ಲ ಕೊಟ್ಬಿಟ್ರೆ ತಿನ್ನೋದೇ ಇಲ್ಲ. ನಾಳೆ ಬೆಳಿಗ್ಗೆ ನಾನು ಎದ್ದೋಳಷ್ಟಲ್ಲಿ ಎದ್ದೋಗಿ ಟಿಫನ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾನೆ ಅವನು. ಹೋಗೋಣ ಬನ್ನಿ. ಹಾಯ್ ನಾಗೇಂದ್ರ ಅವರೇ, ಹೆಂಗಿದ್ದೀರಾ? ಹಾಯ್. ಯೂಟ್ಯೂಬರ್ಸ್ಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ ಅರ್ಜು. ಸೊ ಎಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನು ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾರಂತೆ. ಇನ್ನು ಹಾಗೆ ನಮ್ಮದು ಒಂದು ಚಾನಲ್ ಇದೆ, ನಾಗಪ್ರಿಯ ಅಂತ. ಸೊ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಅಲ್ಲಲ್ಲಲ್ಲಲ್ಲ. ಸೊ ಲೇಟಾಗಿ ಬಂದಿದ್ದೇನೆ. ಹೋಗಿ ಮಾತಾಡ್ಕೊಬೋಣ ಬಾ ಫಸ್ಟ್ ಒಳಗಡೆ ಹೋಗಿ. ಫೈನಲಿ ಪ್ರಮೋಷನ್ ವಿಡಿಯೋ ಮುಗಿಸ್ಕೊಂಡು ಇವಾಗ ಹೊರಡುವ ಸಮಯ. ನಾಗೇಂದ್ರ ಅವರು ಪ್ರಮೋಷನ್ ವಿಡಿಯೋ ಮಾಡಲಿಲ್ಲ ನಾಳೆ ಅವರಿಗೆ, ಅವರು ಮತ್ತು ಅವ್ರ ವೈಫ್ ಜೊತೆ. ಬ್ರೋ ಹೆಂಗಿತ್ತು ಪ್ರಮೋಷನ್ ವಿಡಿಯೋ? ಚೆನ್ನಾಗಿತ್ತು ಬ್ರೋ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ರೆ ವಿಡಿಯೋ ಶೂಟ್ ಮಾಡಿ. ಸ್ವಲ್ಪ ಹಾಂ, ರಾಜು ಫುಲ್ ಸುಸ್ತಾಗ್ಬಿಟ್ಟವನೇ ವಿಡಿಯೋ ಮಾಡಿ. ಅರ್ಧ ಗಂಟೆಗೆ ಏನು ಸುಸ್ತಾಗ್ಬಿಡಪ್ಪ? ಏನು ಸುಸ್ತಾಗಿಲ್ಲ, ಅಷ್ಟೊಂದು ಸುಮ್ಮನೆ ಹೊಟ್ಟೆ ಶೇಕೊಂಡಿದ್ದೀನಿ. ಅಲ್ಲ ಏನು ಅಷ್ಟೊಂದು ಏನು ಸುಸ್ತಾಗಿಲ್ಲ, ಹೊಟ್ಟೆ ಶೇಕ. ಬ್ರೋ ಅವ್ನ ಯಾವ್ದಾರು ಒಂದು ಡೈಲಾಗ್ ಹೇಳ್ಸಿ ಬ್ರೋ, ಕಷ್ಟಕರವಾಗಿರೋದು ಒಂದು ಡೈಲಾಗ್ ಹೇಳ್ಸಿ. ರಾಜು ಬೈ ನಿಮ್ಗೊಂದು ಹೇಳ ಒಂದು ಅದು ಯಾವ್ದೋ ಒಂದು ಡೈಲಾಗ್, ಯಾವುದು ಏಮಂತ ಹೇಳ್ಕೊಂಡಿದ್ದಾರೆ. ಒಂದು ಡೈಲಾಗ್ ಹೊಡ್ಸಿಬ್ರು ಯಾವ್ದಾದ್ರು ಒಂದು ಹೇಳಿ. ಯಾವ ನಿಮ್ಗೆ ಯಾವ್ದು ಗೊತ್ತಾಗ್ತದೆ ಹೇಳಿ ಬ್ರೋ. ನನಗೆ ಡೈಲಾಗೆ ನೆನಪಾಯ್ತು ಬ್ರೋ. ಅದು ಏಮಂತ ಹೇಳ್ತೀನಿ, ಯಾವ್ದು ರಾಜದು ಬ್ರೋ? ಡೈಲಾಗ್ ಹೇಳ್ತೀನಿ ನೋಡಿ ಇವಾಗ, ಅದನ್ನ ಅವ್ನು ಹೇಳ್ಬೇಕು ಇವಾಗ. ಕದನದೊಳೊತ್ತಿ ಉರಿದು ಮಾಯಾವಿಯಂ. ಹೇಳು ಇಷ್ಟೇ. ಕದನದೊಳೊತ್ತಿ ಉರಿದು ಮಾಯಾವಿಯಂ. ಅದರೊಳಗೊಂದು ಹೊತ್ತಿ ಮಾಯಾದಳು. ಕದನದೊಳೊತ್ತಿ ಉರಿದು ಮಾಯಾವಿಯಂ. ಕದನದೊಳ್ ಒತ್ತಿ ಮಾಯಾದಳು. ಕದನದೊಳ್ ನಂಗೆ ಮರ್ತಾ ಇದ್ ಬ್ರೋ. ಕದನದೊಳೊತ್ತಿ ಕದನದೊಳೊತ್ತಿ ಮುರಿದು ಮಾಯಾವಿಯಂ. ಕದನದೊಳೊತ್ತಿ ಉರಿದು ಮಾಯಾವಿಯಂ. ಹೇಳು ಬೇಗ. ಕದನದೊಳ್ ಸ್ಲೋವಾಗಿ ಹೇಳ್ತೀನಿ ನೋಡ್ರ ರಾಜು. ಕದನದೊಳ್ ಹೇಳು, ಒಂದ್ಸರಿ ಹೇಳ್ಬಿಡಾಯ್ತು. ನೀರು ಹೇಳು. ನನಗೆ ಸಡನ್ ಆಗಿ ಕೇಳಿದ್ರೆ ಹೆಂಗೆ ಹೇಳಿ? ಕದನದೊಳೊತ್ತಿ ಮುರಿದು ಮಾಯಾವಿಯಂ.
ಕದನದೊಳೊತ್ತಿ ಉರಿದು ಮಾಯಾವಿಯಂ. ಕದನದಲ್ಲಿ ಓದ್ತಿರೋದು ಮಾಯಾವ್ಯಂ. ಕನ್ನಡ ಬರಲಿಲ್ಲ ಬ್ರೋ ನಿಮ್ದು. ಕದನದೊಳೊತ್ತಿ ಉರಿದು ಮಾಯಾವಿಯಂ ಹೇಳಿ ಬ್ರೋ. ಬೇಡ ಏನು ಬೇಡ. ಹೇಳಿ ಬ್ರೋ ಒಂದ್ಸರಿ. ರಾಜು ಬೈ ಹೇಳಿ ನಾನು ಪಕ್ಕ ಹೇಳ್ತೀನಿ. ಹೇಳು. ಅವ್ನು ನಾಚ್ಕತ್ತವನೇ ಅವನು. ಡೈಲಾಗ್ ಹೇಳಿದ್ರೆ ನಾಚ್ಕೊಂಡ್ಬಿಡ್ತಾನೆ. ಮುಗಿಸಿ ಜ್ಯೂಸ್ ಕುಡಿತಾ ಇದ್ದೀವಿ. ಜ್ಯೂಸ್ ಕುಡ್ಕೊಂಡು ಊಟಕ್ಕೆ ಹೋಗ್ಬೇಕು, ಹೊಟ್ಟೆ ಸಿಕ್ತಿದೆ. ಸಿಗೋಣ. ಇವರು ನನಗೆ ಡ್ರಾಪ್ ಮಾಡಿ ಹೋಗ್ತಾರೆ. ನಾಳೆ ಹೋಗಿ ವಿಡಿಯೋ ಮಾಡ್ಕೊಳ್ಳಿ ಹೆಂಗಾರದು. ನೋಡೋಣ ಬ್ರೋ. ಬಾಯ್ ಹಂಗಾರೆ ನನಗೂ. ಹಾಂ, ಹನುಮಂತು ಪಲಾವು ಚೆನ್ನಾಗಿತ್ತು ಬ್ರೋ. ಹನುಮಂತು ಪಲಾವು ಕರೆಕ್ಟಾಗಿ ಪೀಸ್ ಇಲ್ಲ. ಇರಿ ಫಸ್ಟ್ ನಾನು ನೋಡಿ ನೀವೆಲ್ಲ ನೀವೇ. ಹನುಮಂತು ಪಲಾವ್ ಹೆಂಗಿತ್ತು? ಚೆನ್ನಾಗಿತ್ತು. ನನಗೆ ಪೀಸ್ ಇಲ್ಲ, ಬರೀ ರೈಸ್ ಕೊಟ್ರು. ಪೀಸ್ ಖಾಲಿ ಆಗೈತೆ ಅಂದ್ಬಿಟ್ಟು ಚಾಪ್ಸ್ ಕೊಟ್ರು. ಮಟನ್ ಕಂಪ್ಲೇಂಟ್ ಬೇಡ, ಸುಮ್ಮನೆ ಆಮೇಲೆ ತೋರಿಸಿದ್ರು ಬರಲ್ಲ. ಹೆಂಗಿತ್ತು ಚೆನ್ನಾಗಿತ್ತು ರಾಜು ಬೈ? ಚೆನ್ನಾಗಿತ್ತು. ಕಾಲು ಸೂಪರ್. ಮಸ್ತಾಗಿ ಮಿಕ್ಸ್ ಇವ್ರು ತಿನ್ಲಿಲ್ಲ. ಇವ್ರದ್ದು ಡಯಟು. ಅಲ್ಲಿ ಆಪಲ್ ಜ್ಯೂಸ್ ಕುಡೀರಿ ಅಂದ್ರೆ ಶುಗರ್ಲೆಸ್ಸು. ಇಲ್ಲಿ ಏನೂ ತಿನ್ನಲಿಲ್ಲ. ಅವರು ತಿನ್ನಕ್ಕೆ ಹೋಗ್ಬೇಕು ಟೈಮ್ ಆಗಿದೆ. ಹಾಂ ಬಾಯ್ ಬಾಯ್. ಸೊ ಹೋಗೋಣ, ಟೈಮ್ ಆಗಿದೆ ನಮಗೂ. ಹನುಮಂತು ಪಲಾವ್ ಹೆಂಗಿತ್ತು ಅಂದ್ರೆ ಇನ್ನು ಹೇಳೇ ಇಲ್ಲ, ಆಗ್ಲೇ ಪೀಸ್ ಇಲ್ಲ ಅದಿಲ್ಲ ಬ್ರೋ. ಇಲ್ಲ ಬ್ರೋ, ಕೇಳಿ ಕಾಲನ್ನ. ನಂಗೆ ಮಟನ್ ಬಿರಿಯಾನಿ ಭಾರಿ ಇಷ್ಟ ಬ್ರೋ. ಅದ್ರಲ್ಲಿ ಹನುಮಂತದ್ದು ಮಟನ್ ಬಿರಿಯಾನಿ ಭಾರಿ ಇಷ್ಟ. ಈಗ ಬ್ರೋ ಯೂಟರ್ನ್ ಎತ್ಕೊಬಿಡಿ. ಹನುಮಂತ ಮಟನ್ ಬಿರಿಯಾನಿ ಭಾರಿ ಇಷ್ಟ ಬ್ರೋ ನನಗೆ. ಅಲ್ಲೋದೆ ಕರೆಕ್ಟಾಗಿ. ಅದನ್ನು ಇವತ್ತು ತಗೊಂಡಿರೋದೇ ಹಾಫ್ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು. ಬಾಯ್ 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 ಕಲ್ಲು. ಬಾಯ್ ಬಾಯ್. ಯಾವ ರೇಂಜಲ್ಲಿ ಎತ್ಕೋತಾವ್ರೆ ಅಂತಂದ್ರೆ ಒಂಥರ ಈ ಊರು ಬಿಟ್ಟು ಹೋಗ್ತಾರಲ್ಲ ಆಗಿನ ಕಾಲದ ಹಂಗೆ ಎಲ್ಲ ಪಾತ್ರೆಗಳು, ಅವು ಇವು ಸೌದೆಗಳು, ಲೈಟು. ನಾವು ಆಚೆ ಬಂದಿದ್ದೀವಿ. ಆಚೆ ಮೀನ್ಸ್ ಇಲ್ಲಿ ಬಂದು ಅಡುಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡಿಕೊಂಡು ಪಾರ್ಟಿ ಮಾಡ್ಕೊಂಡು ಹೋಗೋಣ ಅಂತ. ಒಲೆ ರೆಡಿ ಆಗ್ತಿದೆ. ಗ್ಯಾಸ್ ಇಲ್ಲ, ಹಾಗಾಗಿ ಸೌದೆ ಒಲೆಯಲ್ಲೇ ಮಾಡಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಈ ಕಡೆ ನಮ್ಮ ಚಂದೋಣ್ಣವರು, ಈ ಕಡೆ ನಮ್ಮ ಬಾಬು, ಮನೋಜ್ ಏನೋ ಸ್ಲೋ ಮನೋಜ್ ಅವನು, ಪುನಿ, ಶರೀಫ್. ಇದು ಫ್ಲಾಶ್ ಆಫು, ಇದು ಫ್ಲಾಶ್ ಆನು. ಡಿಫ್ರೆನ್ಸ್ ನಿಂಗೆ ಆಮೇಲೆ ತೋರಿಸ್ತೀನಿ. ಸೊ ತುಂಬ ಜನಗಳು ಕೈ ಕೊಟ್ಟಿದ್ದಾರೆ ಇವತ್ತು ಬರಬೇಕು ಅಂತ ಹೇಳಿದರು. ಮಂಗಳೂರಿಗೆ ಹೋದ್ರೆ ಸಿ ನೋಡ್ತೀರಾ, ನಾವು ನಿಮ್ಗೆ ಇಲ್ಲೇ ತೋರಿಸ್ತೀವಿ ನೋಡಿ. ಸಿ ನಾನ್ ಸಿಂಕ್ ಸತ್ಯ ಏನೇನೋ ಸಿಂಕ್ ಮಾಡ್ಬಿಟ್ಟ. ಚಿಕನ್ ವಾಶ್ ಆಗ್ತಿದೆ, ವಾಶ್ ಮಾಡ್ತಿರೋರು ನಮ್ಮ ಸೈಲೆಂಟ್ ಮನೋಜ್. ಎಲ್ಲ ರೆಡಿಯಾಗಿದೆ. ತುಂಬ ದಿನಗಳ ನಂತರ ಲಾಸ್ಟ್ ಸೌದೆ ಒಲೆ ಅಡುಗೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಯಾವಾಗ ತಿಂದು ನಂಗೆ ನೆನಪೇ ಇಲ್ಲ, ಬರೀ ಗ್ಯಾಸು ನೋಡಿ. ಸರಿ, ಇಲ್ಲಿ ಮಳೆ ಇಲ್ಲದ ಕಾರಣ ನಮಗೆ ಒಳ್ಳೊಳ್ಳೆ ಸೌದೆಗಳು ಸಿಕ್ಕಿದೆ. ಹಾಗಾಗಿ ನೇಚರ್ ತುಂಬ ಸಪೋರ್ಟ್ ಮಾಡ್ತಿದೆ ಇವತ್ತು ನಮ್ಮ ಪಾರ್ಟಿಗೆ. ನಾವು ಸೌದೆ ಹುಡ್ಕೋಣ ಅಂತ ಬಂದಿದ್ದ ಸಂದರ್ಭದಲ್ಲಿ ನಮ್ಮ ಇನ್ನೊಂದು ಕಾರ್ ಬಂದಿದ್ದು ಕಾಣಿಸ್ತು. ನಮ್ಮ ಶಶಿ, ಅಭಿ ಆ್ಯಂಡ್ ತರುಣು. ಓಯ್ ಆ ಕಡೆ ಹೋಗ್ತಾವ್ರೆ. ಆ ಕಡೆ ಏನಕ್ಕೆ ಹೋಗ್ತಾರೆ? ಅಲ್ಲಿ ರೋಡ್ ಇಲ್ಲ ಕಣ್ರೋ ಇಲ್ಲೇ. ನೋಡಿ ನಮ್ಮ ಫ್ರೆಂಡ್ಸ್ಗಳು ಹೆಂಗವ್ರೆ. ರೂಟ್ ಹೇಳಿದ್ರೆ ಗೊತ್ತಾಗಲ್ಲ, ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕು. ನಮ್ಮ ಶಶಿ ಜಾಕಿ ಅವರು ಅಡವಿ ಅಂತೆ, ಅಡವಿ ಒಳಗಡೆ ಮಾಡ್ಕೊಂಡಿದ್ದೀವಿ. ಇದು ಯಾವ ಅಡವಿ? ಇದು ಕಾಡಂತೆ. ಇದು ನೋಡಿ ನೋಡಿ ಜನರೇ, ಕಾಡಂತೆ ಇದು. ಏನು ಇವನೇನು ಪೊಲೀಸ? ಇವನು ಪೊಲೀಸೇನ ನೀನು? ನನ್ನ ಮನೆ ಏನು ನಿನ್ನೇನು ಪೊಲೀಸ್ ಮೇನೇನು? ಏನು ಲೈಟ್ ಹಾಕಬತ್ತಿದ್ದು ಪೊಲೀಸ್ ಲೈಟು? ಅಧಿಕಾರದಲ್ಲಿದ್ದೀವಿ. ಏನು ಅಧಿಕಾರದಲ್ಲಿ? ಸರ್ಕಾರ ನಮ್ದು. ಹಾಯ್ ಹಾಯ್. ಇವ್ ನೋಡಿ ಹುಡುಗಿ ಜೊತೆ ಮೆಸೇಜ್ ಮಾಡ್ಕೊಂಡು ಫೋನ್ ಮಾತಾಡ್ತೀನಿ. ಏನೂ ಇಲ್ಲ ಕ್ಯಾಮ್ರಾ. ಇವರಿಬ್ರು ಲವರ್ ಬಾಯ್ಸ್, ಪಕ್ಕಾ ಲವರ್ ಬಾಯ್ಸ್ ಅಂದ್ರೆ ಇವರಿಬ್ರು. ಇನ್ಮೇಲೆ ಹಂಗೆ ಮಾಡ್ಬೇಕು, ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ವಿಡಿಯೋ ಮಾಡಿ ಹಾಕ್ಬಿಡ್ಬೇಕು. ಸೌದೆನ ಸ್ಟಾಕ್ ಮಾಡೋಕ್ಕೋಸ್ಕರ ಎಲ್ಲ ಓಡಾಡ್ತಿದ್ದಾರೆ ನಮ್ಮ ರಾಜು ಅವರು, ಹಾಗೆ ನಮ್ಮ ಶರೀಫು. ಬನ್ರೋ ಮಳೆ ಬರುವ ಒಂದು ಮುನ್ಸೂಚನೆ. ಮಳೆ ಬಂದರೆ ಎಲ್ಲ ಚಿತ್ತಲ್ ಪತ್ತಲಾಗಿ ಹೋಗ್ಬಿಡ್ತದೆ. ಅಭಿ ಸುಸು ಮಾಡ್ತಾ ಇದೆಯಾ? ಹಾಂ
ಅಭಿ ಸೌದೆ ತಗೋಬರಕ್ಕೆ ಅಂತ ಬಂದು 1 hour ಆಯ್ತು. ಕಾಲಲ್ಲಿದ್ದ. ಓಕೆ ಅಭಿ ತೋರ್ಸಬಿ ಯಾರು ಗರ್ಲ್ ಫ್ರೆಂಡ್ ಅಭಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಸಿಗರೇಟ್ ಯಾರ್ಯಾರಿಗೆ ಬೇಕಪ್ಪ? ಯಾರು ಕೈ ಎತ್ರಿ? ಯಾರ್ಯಾರಿಗೆ ಬೇಕು ಸಿಗರೇಟ್? ಯಾರು ಬೇಕು? ಕೈ ಎತ್ರಿ. ಸಿಗರೇಟ್ ಬೇಕು? ಬ್ಲಾಗಿಗೆ ಹಾಕ್ತೀನಿ ಲೇಪ. ನನ್ನ ರೆಕಾರ್ಡ್ ಮಾಡಿ ನಾನು ಕೈ ಎತ್ತಿಲ್ಲ. ನನ್ನ ರೆಕಾರ್ಡ್ ಮಾಡಿ ನಾನು ಕೈ ಎತ್ತಿಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಏಯ್ ಬೀಪ್ ಮಾಡಂಗಿಲ್ಲ, ಬೀಪ್ ಹಾಕಂಗಿಲ್ಲ. ಇವನ್ ಬಂದು ಅರ್ಧ ಗಂಟೆ ಆಗಿದೆ ಶಶಿ. ಇವಾಗ ನಾನು ಅದಕ್ಕೆ ಹೇಳಿದ್ದು ಸ್ಲೋ ಮೋಷನ್ ಮನೋಜ್ ಅಂತ. ಬಂದ್ ಅರ್ಧ ಗಂಟೆ ಆಗೈತೆ. ಇವಾಗ ನಿನ್ ಕಣ್ಣು ಕಾಣಿಸೋನು ಅವನು. ಬಟ್ ಅವ್ನು ಅಡಿಗೆ ಮಾಡಕ್ ಹೆಲ್ಪ್ ಮಾಡ್ತಿರದೆ ಅವನು. ಆದ್ರೂ ನೋಡಿಲ್ಲ ನೋಡು. ಅಂದ್ರೆ ನೀನ್ ನೋಡಿದ ಖುಷಿಯಲ್ಲಿ ನನ್ ನೋಡಿದ ಖುಷಿಗಲ್ಲ ಅಷ್ಟೆಲ್ಲ ಡೌ ಮಾಡ್ಬೇಡ. ಯಾವ್ದೋ ಬ್ರೇಕಪ್ ಆಯ್ತು. ನನಗ್ ಬೈದ ಶಶಿಗ್ ಬೈದ ಯಾರಿಗ್ ಬೈದ? ಅಲ್ಲೋಡಿ ಪ್ಯಾರ್ ಕರ್ತೀವ್ರ ನೈ. ಈ ನನ್ನ ಮಕ್ಕಳು ಒಂದೊಂದಲ್ಲ ಎಣ್ಣೆ ಹೊಡಿಯೋರಲ್ಲ ಈ ಕಡೆ ಬನ್ರಿ, ಎಣ್ಣೆ ಹೊಡಿದವರು ನನ್ನ ಕಡೆ ಬಂದ್ಬಿಡ್ರಿ ಅಂತ. ಬಾ ಸತ್ಯ ಆಮೇಲೆ ತಿನ್ನುವೆ. ಒಳ್ಳೆ ಹೊಸ ಮಿಲ್ಕ್ ಆಗ್ತಲ್ಲ ಹಂಗ ಆಗ್ತಾವನಲ್ಲಿ. ಎಣ್ಣೆ ಹೊಡಿಯೋರೆಲ್ಲ ಈ ಕಡೆ ಬಂದವ್ರೆ, ಎಣ್ಣೆ ಹೊಡಿದವರೆಲ್ಲ ಈ ಕಡೆ ನಿಂತಿದ್ವಿ. ನಾನು ಪುನಿ ಅಣ್ಣ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೇವೆ ಕಣ, ಕಲಾವಿದ ಕಣ ನೀನು. ಸೊ ಇದು ಎಲ್ಲರ ಪಾರ್ಟಿ ಸ್ಟಾರ್ಟ್ ಆಗಕ್ಕೂ ಬಿಫೋರ್ ಸಿಚುವೇಶನ್ ಹಿಂಗಿದೆ, ಎಲ್ಲರ ಪರಿಸ್ಥಿತಿ ಹಿಂಗಿದೆ, ಎಲ್ಲರ ಎನರ್ಜಿ ಹಿಂಗಿದೆ. ಆದ್ಮೇಲೆ ನೋಡಿ ಹೆಂಗಿರುತ್ತೆ ನೋಡಿ. ನಾಟಿ ಕೋಳಿಂತ ಕಂಡಿಡ್ದ ನೋಡಿ ಅಭಿ. ಇನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ ಅಂತೇಳಿ ಅಭಿ ಅಭಿ ನೋಡು ನಾಟಿ ಕೋಳಿನ ಅಭಿ ಕಣ್ಬಿಡ ಅಭಿ. ಹೆಂಗೆ ಅಂತಂದ್ರೆ ಕಣ್ಣು ಅಗ್ಲ ಬಿಡ ಅಭಿ ಸ್ವಲ್ಪ. ನೋಡಿ ನಮ್ಗಳ ಕಣ್ಣು ನೋಡಿಲಿ ನಾರ್ಮಲ್ ಆಗಿ ಹಿಂಗ್ ಬರುತ್ತೆ. ಹೌದ್ ನೋಡಿಲಿ ಕ್ಯಾಮ್ರಾ ಟೇಬಲ್ ಬಿಡೋದಲ್ಲ ನಗು. ನಗ್ಸಿದ್ರೆ ಚಿಕ್ಕದಾಗುತ್ತೆ ಕಣ್ಣು. ಕಣ್ ಬಿಡಬಿ. ಮಳೆ ಬಂತು. ಮಳೆ ಬಂದಂತಹ ಒಂದು ಮಹಾ ಕಾರಣದಿಂದಾಗಿ ಇವಾಗ ನಮ್ಮ ಡೈನಿಂಗ್ ಟೇಬಲ್ಗೆ ಶಿಫ್ಟ್ ಆಗಿದ್ದೇವೆ. ನಮ್ಮ ಹುಲಿ ಸಿಂಹಗಳೆಲ್ಲ ಬಂದಿದೆ, ಅಲ್ಲಿ ನಿಂತಿದ್ದಾವೆ. ಲೇಪ ದೋಸ್ತ ಬಾರ್ ಲೇಪ ಕೂತು. ಸೌದೆನೆಲ್ಲ ಅಲ್ಲೇ ಬಿಟ್ವ ನಾವು ನೋಡ್ರಿ ಒಂದ್ಸಲಿ ಟೇಸ್ಟು ನೋಡಿ. ಪಾರ್ಟಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಲ್ಲ ಒಟ್ಟಿಗೆ ಇರ್ತಾರೆ, ಸ್ಟಾರ್ಟ್ ಆದ್ಮೇಲೆ ಎಲ್ಲ ಡಿವೈಡ್ ಆಗ್ಬಿಡ್ತಾರೆ. ನೀನ್ ಇಷ್ಟೋ ಗಂಟೆ ಅಲ್ಲಿ ಮಾತಾಡ್ತಿದ್ದೆ ನೋಡಿ. ಇಲ್ಲಿ ಇವ್ರಿಬ್ರು ಪಾಡ್ಗವ್ರೆ, ಅಲ್ಲವ್ರ ಒಂದಿಬ್ರು ಅವ್ರೆ, ಇಲ್ಲಿ ಅಭಿ ಪಾಡ್ಗವ್ರೆ. ಅಣ್ಣ ಹೊಗೆ ಹೇಳ್ಕೊಂಬಿಟ್ಟ ನೋಡಿಕೆ. ಹೇಳ್ಸಿದ್ಯಾ? ಸಿಗರೇಟ್ ಬೇಕು ಅಂತಾರೆ. ಒಂದ್ ನಿಮಿಷ ಸಿಗರೇಟ್ ಬೇಕು ಅಂತಾರೆ, ತಾಂಬ್ರಕ್ಕೆ ಹೋಯ್ತೀವಿ. ಹೋಗ್ಬಿಡ್ಬಾ. ಅವ್ನ್ ರಾಜು ಹತ್ರ ಇದೆ, ಅವ್ರ ಹತ್ರ ಇಲ್ಲ ಅಂದ್ರು. ಬೈಕ್ ಯಾರಿದ ಅವನ ಹತ್ರ? ಬೈಕ್ ಬಿಡವಾ? ಬೈಕ್ ಚಳಿ ಅಣ್ಣ. ಮತ್ತೆ ಇನ್ನೇನ್ ಬೇಕು ಅಣ್ಣ? ಕಾರ್ ಬೇಕಂತ ಮಗ ಜೀವ ಬೇಕಾದ್ರೆ ಕೇಳು, ಕಿತ್ತು ಕೊಟ್ಬಿಡ್ತೀನಿ. ಈಗ ಈ ಟೀಮಲ್ಲಿ ಯಾರು ಎಣ್ಣೆ ಹೊಡೆಯಲ್ಲ. ಇವ್ರು ಯಾರು ಎಣ್ಣೆ ಹೊಡೆಯಲ್ಲ. ಸೈಲೆಂಟ್ ಮನೋಜ. ಇದು ನಮ್ಮ ಪಾರ್ಟಿಯ ಲಾಸ್ಟ್ ಪೆಗ್ ಮಾತುಕತೆ. ಪ್ರಿಯ ವೀಕ್ಷಕರೇ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಮುಗಿಸಿ ಎಲ್ಲರೂ ಚಿತಲ್ ಪತಲ್ ಆಗುವುದು ಗ್ಯಾರಂಟಿ. ಏನಾದ್ರು ಹೇಳ. ಆಗೋದಂತೂ ಗ್ಯಾರಂಟಿ. ಏನಾಗೋದು ಗ್ಯಾರಂಟಿ? ಚಿತಾಲ್ ಪತಾಲ್. ಇವತ್ತೆಲ್ಲರೂ ಚಿತಾಲ್ ಪತಾಲ್ ಅಂತ ಹೇಳ್ತೀನಿ. ಆಮೇಲೆ ಅಷ್ಟೇ. ಇನ್ನೊಂದು ಮಾತು, ಇನ್ನೊಂದು ಹೇಳ್ತೀನಿ, ಸೈಲೆಂಟ್ ಮನೋಜ್ ಹೇಳ್ತಿರೋದು. ಅಣ್ಣ ನನ್ ಕೈಲಿ ಆಯ್ತಿಲ್ಲ ಕಣಣ್ಣ. ಎಲ್ರು ಮಾತು ಕೇಳ್ತಾ ಇದ್ರೆ ಈಗ ಹೊಡಿತಿರೋ ಎಣ್ಣ ನೋಡಿ ನಮ್ಗೆ ಒಂದೇ ಪ್ರಶ್ನೆ, ಈಗೂ ಉಂಟೆ. ಎಲ್ಲ ಪಾರ್ಟಿ ಮಾಡ್ತಾರ, ಚೀಲಾಗಿ ಮಾಡ್ತಾರ ಅಷ್ಟೇ. ನೀನ್ ಮಾಡ್ತಿಲ್ವಾ? ನಾನಂತಿಲ್ಲ, ಚಿಕನ್ ತಿಂತಿದ್ದೀನಿ ಅಷ್ಟೇ. ನೋ ಕಮೆಂಟ್ಸ್. ನೆಕ್ಸ್ಟ್ ವರ್ಡ್ ಏನ್ರಿ ಮೀಡಿಯಾ ಇವರು ಸಾಮಾನ್ಯ ಮನೋವೈದ್ಯರಲ್ಲ,
ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಸೆಷನ್ ಕಡೆ ಹೋಗ್ಲಿ. ಸ್ವೀಟ್ ತಿನ್ನಿ ಸಿಹಿಯಾಗಿರಿ. ಚಿಕನ್ ಮಾಡವ್ರೆ, ಚಿಕನ್ ತಿಂದ್ರೆ ಅರ್ಥ ಮಾಡ್ಕೊ. ಅಣ್ಣ ನಿಮ್ದು ಅಣ್ಣ ಇನ್ನು ಬಿದ್ದಿತ್ತು ನೋಡಿ. ಎಲ್ರು ಕಡಿ ಮಗ ಮುಂದೇನೋ ನೋಡ್ತೀವಿ. ಏನೋ ಅಲ್ಲ, ಕಣ್ಣು ನೋಡ್ತಾ ಇದೀನಿ. ಅಣ್ಣ ನಂದೇನೋ ಬಿದ್ದೈತಲ್ಲ, ನನ್ ಕಣ್ಣಲ್ಲಿ ಏನೋ ಬಿದ್ದೈತೇನೋ ನೋಡ್ತಾವಂತ. ಏನೋ ನೋಡ್ತೀಯಪ್ಪ, ಕಣ್ ಬಿಡ ಬಿದ್ದೀನಿ, ಕಣ್ಣೇ ಬಿಡಲ್ಲ. ಫಸ್ಟ್ ಆಫ್ ಆಲ್ ಅರ್ಜು, ನಿನ್ನ ಎಷ್ಟು ವರ್ಷಗಳ ಸಾವಿರ ಕನಸುಗಳು ನನಸಾಗ್ಲಿ. ಥ್ಯಾಂಕ್ ಯು ಅಭಿ. ಏನ್ ಗೊತ್ತಾ ಮಗ, ಈಗ ತಾನೇ ಕಣ್ಬಿಟ್ಟಿರೋ ಮಗು ಅದು. ಕಣ್ ಬಿಡಬಿ ಅಣ್ಣ, ಇವಾಗ ತಾನೇ ಕಣ್ ಬಿಟ್ಟಿರೋ ಮಗು ಅಲ್ಲ, ಇವಾಗ ತಾನೇ ಕಣ್ ಬಿಡ್ತಾ ಇರೋ ಮಗು. ಅರ್ಜು, ನಗ್ನಗ್ತಾ ಇರು. ಬಿಕಾಸ್ ಯುವರ್ ಸ್ಮೈಲ್ ಮೀನ್ಸ್ ಅ ಲಾಟ್ ಟು ಮೆನಿ ಪೀಪಲ್. ಓಕೆನಾ? ಐ ವಿಶ್ ಯು ಆಲ್ ದ ಹ್ಯಾಪಿನೆಸ್ ಯು ಡ್ರೀಮ್ ಎಂಟೈರ್ ಲೈಫ್. ಥ್ಯಾಂಕ್ ಯು ಸೊ ಮಚ್ ಅಭಿ. ಲವ್ ಯು ಟು ಅಭಿ. ಥ್ಯಾಂಕ್ ಯು ಅಭಿ. ನೆಕ್ಸ್ಟ್ ವರ್ಡ್. ನೀನ್ ಖುಷಿಯಾಗಿರು ಅರ್ಜು. ನೀನ್ ಖುಷಿಯಾಗಿದ್ದಕ್ಕೆ ಇವ್ರೆಲ್ರೂ ಖುಷಿಯಾಗಿ. ಅಭಿ ನೀನ್ ಖುಷಿಯಾಗಿರೋದು ನಾನು ಖುಷಿಯಾಗಿದ್ದಾಗೆ. ನೀನ್ ಖುಷಿಯಾಗಿರೋದಕ್ಕೆ ನಾನು ಖುಷಿಯಾಗಿರೋದು ಇವಾಗ. ಒಪ್ತೆ ಕಡೆ ಒಪ್ತೆ. ನೀವು ವಿಧಾನಸೌಧ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಅಂದ್ರೆ ವಿಧಾನಸೌಧ ಮೀಟಿಂಗು ಬರೀ ರಾಜಕೀಯದಲ್ಲಿ ಮುಳುಗೋಗಿದ್ರಿ. ಬರೀ ರಾಜಕೀಯ, ಬರೀ ಪೊಲೀಸು. ನಂತರ ಈ ಒಂದು ಅನುಭವ ಆಗ್ತಿದೆಯಲ್ಲ, ಏನ್ ಅನಿಸ್ತಿದೆ? ನಮ್ಮಂತ ಸಾಮಾನ್ಯ ಜನಗಳ ಜೊತೆ ಇವತ್ತು ಬರ್ತಿದ್ದೀರಾ? ಇವಾಗ ಎಲ್ಲ ನಿಮ್ಮ ಗೌರ್ಮೆಂಟ್ ಕೆಲಸಗಳು, ಈ ಪೊಲೀಸು, ರಾಜಕೀಯ ಇದೆಲ್ಲ ಬಿಟ್ಟು ನಮ್ಮಂತ ಸಾಮಾನ್ಯ ಜನಗಳ ಜೊತೆ ಬರ್ತಿದ್ದೀರಾ ಆಫ್ಟರ್ ಲಾಂಗ್ ಟೈಮ್. ಏನ್ ಅನಿಸ್ತಿದೆ? ಸಾಮಾನ್ಯ ಜನ ಅಲ್ಲ, ನಾನು ಇಲ್ಲಿಂದಾನೆ ಬಂದಿರೋದು. ನಾನೇನ್ ದೊಡ್ಡ ಮನುಷ್ಯ ಅಲ್ಲ. ತುಂಬಾ ಖುಷಿ ಆಗ್ತಿದೆ. ಇಲ್ಲ ನೀನ್ ಎಲ್ಲಿ ಕುಡಿದ್ರು ಖುಷಿ ಆಗತ್ತೆ ನಿನಗೆ. ಕುಡಿದ್ರು ಖುಷಿ ಅಂತ ಅಲ್ಲ, ಆಕ್ಚುಲಿ ಕುಡಿದ್ಬಿಟ್ಟವನೆ ಅವನು ಹೇಳ್ತವನೆ. ಮತ್ ನೀನೇನ್ ಮಾಡಿದ್ಯಾ? ಸಿಗರೇಟ್ ಸೇದಿದ್ದೀನಿ, ಕುಡ್ದಿಲ್ಲ. ಇದೇನು ಖಾಲಿ ಗ್ಲಾಸ್? ಏನಿದು? ಇದು ನಂದಲ್ಲ. ಇದು ಬಿಸಾಕ್. ಓಕೆ ಗೈಸ್, ಇವಾಗ ಪಾರ್ಟಿದು ಮಾತುಕತೆ ಮುಗಿದಿದೆ.